ಒಳಗೆ ಕರೀತಾರೆ ನಿಮ್ಮನ್ನ. ಹಾಂ ಬಂದೆ. ಓ ಬನ್ರಿ ಬನ್ರಿ. ಬಂದೆ. ನೀರ ನೋಡಿ. ನೀನು ಇಷ್ಟು ಮಾಡಿಲ್ಲಂತೆ. ಪ್ರೆಸರೇ ಬಿಡಲಿಲ್ಲ ಪ್ರಶಾಂತ್ಗೆ. ಸುಮ್ಮನೆ ಡ್ರಾಯಿಂಗ್ ಬ್ರಷ್ ಇಟ್ಕೊಂಡಿದ್ದು ಅಷ್ಟೇ ಆವಾಗಲೇ. ಸ್ನೇಹಿತರೆ, ಇದು ಸಾಗರದಲ್ಲಿರುವ ಸನ್ನಿಧಿ ಕ್ಲಿನಿಕ್ಕು, ಡಾಕ್ಟರ್ ಮಹೇಶ್ ಕುಮಾರ್ ಅವ್ರದ್ದು. ಇಷ್ಟೊತ್ತವರೆಗೂ ನೋಡ್ತಾ ಇರ್ಬೋದು. ಇದೆಲ್ಲ ಏನಪ್ಪ ಅಂತಂದರೆ ದೇಹದಲ್ಲಿರುವ 76,000 ನಾಡಿಗಳನ್ನು ಆಕ್ಟಿವೇಟ್ ಮಾಡೋದು ಅಂತ ಅವ್ರು ಹೇಳ್ತಾರೆ. ಆಕ್ಯುಪ್ರೆಸರ್ ಇದು ಸುಮಾರು 5,000 ವರ್ಷಗಳ ಇತಿಹಾಸ ಇದೆ, ಇದಕ್ಕೆ ಐತಿಹ್ಯ ಇದೆ ಅಂತ ಹೇಳಿ. ನಮ್ಮ ಏನು ಅರ್ಬಿಳ್ಚಿ ಬಂಧುಗಳು ಅಥವಾ ಭದ್ರಾವತಿ ಭಾಗದ ರೈತರೆಲ್ಲ ಹೋಗಿದ್ದರು, ಮಾರ್ಶೆಟ್ಟಿಹಳ್ಳಿ, ಕೂಡ್ಲಿಗೆರೆ ಎಲ್ಲ, ಅವರೆಲ್ಲ ಇದನ್ನು ಪ್ರಯೋಜನ ಪಡ್ಕೊಂಡ್ರು. ಅದರಿಂದ ಅವ್ರಿಗಿರೋಂಥ ಸಮಸ್ಯೆಗಳನ್ನ ಹೇಳಿ ಅವ್ರಿಗೊಂದು ಲೀಸ್ಟ್ ಮಾಡಿಕೊಡ್ತಾರೆ. ಅವರು ಬಿಂದುಗಳಂತ ಏನಿದೆ ಅಥವಾ ಆಕ್ಯುಪ್ರೆಸರ್ ಮೂಲಕ ಅದನ್ನು ಸರಿ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಅವ್ರಿಗೇನು ಅನ್ನಿಸ್ತು, ಅವರು ಏನು ಅಭಿಪ್ರಾಯ ಪಟ್ಟರು, ಅದು ಅದ್ರ ಬಗ್ಗೆ ಏನು ಫೀಲ್ ಮಾಡ್ಕೊಂಡ್ರು ಅನ್ನೋದನ್ನ ನಾವು ಅವ್ರ ಮಾತುಗಳಲ್ಲೇ ಕೇಳೋಣ. ನಮ್ಮ ಹಿರಿಯ ಮುಖಂಡರಾದ ಉಜಿನಪ್ಪನವರು, ಕೂಡ್ಲಿಗೆರೆ ಮೂರ್ತಿಯವರು, ಯೋಗೀಶ್ ಅವರು, ಇವರೆಲ್ಲ ಅದ್ರ ಬಗ್ಗೆ ಏನು ಅಭಿಪ್ರಾಯ ತಿಳ್ಕೊಂಡ್ರು ಅಥವಾ ಪಟ್ಟರು ಅನ್ನೋದನ್ನು ನಾವು ಅವ್ರ ಬಾಯಿಂದನೇ ಕೇಳೋಣ. ಇದು ಆ್ಯಕ್ಚುಲಿ 8 ದಿವಸಗಳು ಟ್ರೀಟ್ಮೆಂಟ್ ಆಗಬೇಕಂತೆ ಯಾವುದೇ ಸಮಸ್ಯೆಗಳಿಗಿದ್ರೂ. ಆದರೆ ಒಂದೇ ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳಿ ಅವ್ರು ಮಾಡಿದಂಥದ್ದು. ಹಾಗಾಗಿ 1 ದಿವಸದ ಟ್ರೀಟ್ಮೆಂಟಲ್ಲಿ ಅವ್ರಿಗೇನು ಅನ್ನಿಸ್ತಾ, ಅವ್ರ ಅನಿಸಿಕೆ ಏನು ಅನ್ನೋದನ್ನ ಮುಕ್ತವಾಗಿ ಅವ್ರ ಬಾಯಿಂದನೇ ನಾವು ಕೇಳ್ತಾ ಹೋಗೋಣ. ಹಾಗಾಗಿ ಇದು ಪರಿಚಯ ಮಾಡಬೇಕು ಅಂತ ಅನ್ನಿಸ್ತು. ಸಾಧ್ಯ ಆದರೂ ಶೇರ್ ಮಾಡಿ. ನಡೀರಿ ಮುಂದೆ ಕೇಳೋಣ ಏನಾಯಿತು ಸ್ಟೋರಿ ಅಂತ ಹೇಳಿ. ಸರ್ ನಮಸ್ತೆ. ನಮಸ್ಕಾರ ಸ್ನೇಹಿತರೆ, ನನ್ನ ಎದುರುಗಡೆ ಇರೋದು ಉಜ್ಜಿನಪ್ಪ ಅಂತೇಳಿ. ಬಹುಶಃ ನಿಮಗೆಲ್ಲ ಪರಿಚಯನೇ ಇದೆ. ನಮ್ಮ ಭದ್ರಾವತಿ ತಾಲೂಕಲ್ಲಿರೋಂಥ ಕಲ್ಯಾಣ ಸರ್ಕಲಲ್ಲಿ ನೀವು ಯಾರ ಕೇಳಿದ್ರೆ ಹೇಳ್ತಾರೆ ಉಜ್ಜಿನಪ್ಪ ಅವರು ಅಂದರೆ ಒಂದೊಳ್ಳೆಯ ಲೀಡರ್ ಅವರು. ಇವತ್ತು ಸನ್ನಿಧಿ ಕ್ಲಿನಿಕ್ಕಿಗೆ ಬಂದಿದ್ದಾರೆ. ಸಾಗರದಲ್ಲಿರೋಂಥ ಸನ್ನಿಧಿ ಕ್ಲಿನಿಕ್ಕು ಆಕ್ಯುಪ್ರೆಸರ್ ಮತ್ತು ಸುಜೋಗ್ ಥೆರಪಿ ಅಂತ ಏನು ಹೇಳ್ತಾರಲ್ಲ, ಆ ಥೆರಪಿಗೆ ಡಾಕ್ಟರ್ ಮಹೇಶ್ ಕುಮಾರ್ ಅವ್ರದ್ದು ಕ್ಲಿನಿಕ್ಕಿಗೆ ಬಂದಿದ್ದಾರೆ. ಉಜ್ಜಿನಪ್ಪ ಸರ್, ನಿಮ್ಗೆ ಏನು ಅನ್ನಿಸ್ತು ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರಲ್ಲ ಈಗ? ತುಂಬ ಮನಸ್ಸಿಗಂತೂ ಮೃದುವಾಗುತ್ತೆ, ಮನಸ್ಸಿಗೆ ಆನಂದ ಆಗುತ್ತೆ. ಆಮೇಲೆ ಮಾತ್ರೆಗಳು ತಗೊಂಡು ಆರೋಗ್ಯ ಹಾಳು ಮಾಡೋದಕ್ಕಿಂತ ಈ ಥೆರಪಿ ಮಾತ್ರ ತುಂಬ ಒಳ್ಳೆಯದು. ಆರೋಗ್ಯ ತುಂಬ ನಮ್ಮ ಹಿಂದಿನ ಕಾಲದಂಥ ಸಮೃದ್ಧಿ ಊಟ ಮತ್ತು ಆರೋಗ್ಯ ಯಾವ ರೀತಿ ಇರುತ್ತೋ ಆ ರೀತಿಗೆ ನಾವು ಬರೀ ಇದು ಆಕ್ಚುಲಿ ಇವ್ರು ಹೇಳೋದು 1 ವಾರ ಟ್ರೀಟ್ಮೆಂಟ್ ತಗೊಳ್ರಿ ಅಂತ. ನಿಮಗೆ ಬರೋ 2 ವಾರ ತಗೊಳ್ಳೋದೇ ಸೂಕ್ತ. ನಿಮಗೆ ಬರೋ 1 ದಿವಸಕ್ಕೆ ಫೀಲಿಂಗ್ ಆಗಿದೆ. ಹೌದೌದು, ಖಂಡಿತ ತುಂಬಾ ಚೆನ್ನಾಗುತ್ತೆ. ಮಾತ್ರೆಗಳು ನುಂಗುವಂಥ ಪದ್ಧತಿಗೆ ದೂರ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಹೌದಾ? ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಮ್ಮ ಎದುರುಗಳಿರೋದು ಯೋಗೀಶ್, ಕೂಡ್ಲಿಗೆರೆ, ಭದ್ರಾವತಿ ತಾಲೂಕಲ್ಲಿರೋರು. ಇವ್ರಿಗೆ ತುಂಬಾ ಕಾಲು ನೋವಿತ್ತು ಅಂತ ಹೇಳಿ ಇವತ್ತು ಸನ್ನಿಧಿ ಕ್ಲಿನಿಕ್ಕಿಗೆ ಬಂದಿದ್ರು. ಯೋಗಣ್ಣ ಸರ್, ಆ್ಯಕ್ಚುಲಿ ಇದು 8 ದಿವಸದ್ದು ಸೆಟ್ಟಿಂಗಲ್ಲಿ ನಾವು ಟ್ರೀಟ್ಮೆಂಟ್ ತಗೋಬೇಕಾರೋದು. ಇವತ್ತು 1 ದಿವಸ ನೀವು ಟ್ರೀಟ್ಮೆಂಟ್ ತಗೊಂಡಿರೋದು. ನಿಮ್ಗೆ ಏನು ಅನ್ನಿಸ್ತು? ನನಗೆ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಕಡಿಮೆ ಅನಿಸ್ತಾ ಐತೆ. ಆದರೆ ಇದನ್ನ 8 ದಿವಸ ಕಂಟಿನ್ಯೂ ತಗೋಬೇಕು ಅಂತ ಹೇಳ್ತಾರೆ. 8 ದಿವಸ ಆದಮೇಲೆ ಏನಾದರೂ ಹೇಳಕ್ಕೆ ಇವತ್ತು ಒಂದು ರಿಲ್ಯಾಕ್ಸ್ ಅನಿಸಿದೆ, ಇವತ್ತು ಸ್ವಲ್ಪ ಇದು ಅನಿಸಿದೆ. ಓಕೆ ಸರ್, ಥ್ಯಾಂಕ್ ಯು. ಸ್ನೇಹಿತರೆ, ನಮ್ಮ ಎದುರುಗಡೆ ಇರೋದು ಯೋಗೀಶ್ ಅಂತೇಳಿ ಅರ್ಬಿಳ್ಚಿಕರಂದವರು. ಆ್ಯಕ್ಚುಲಿ ಅವರು ಆಕಸ್ಮಿಕವಾಗಿ ಸಾಗರಕ್ಕೆ ಬಂದರು, ಸನ್ನಿಧಿ ಕ್ಲಿನಿಕ್ಕಿಗೆ ಬಂದಿದ್ದಾರೆ. ಸರ್, 1 ಸಿಟ್ಟಿಂಗ್ ಟ್ರೀಟ್ಮೆಂಟ್ ಆಯಿತು. ಏನು ಅನ್ನಿಸ್ತಾ ನಿಮ್ಗೆ? ಸುಮ್ಮನೆ ಜಸ್ಟ್ ಅದರದ್ದು ಬಾಡಿ ಎಲ್ಲ ಒಂಥರ ಆರಾಮ ಅನಿಸ್ತೈತೆ. ನಿರಾಳ ಅಂತೀವಲ್ಲ ಹಂಗೆ ಹಾಂ, ಎಲ್ಲ ಭಾಗ ಸ್ಪೇರ್ಗಳು, ಪ್ರತಿಯೊಂದು ಸ್ಪೇರು ಸಹ ಏನೋ ಜುಮ್ ಅಂತ ಅಂದ್ಬಿಟ್ಟು ಎಲ್ಲದು ಪ್ರೆಷರ್ ಆಯ್ತು. ಎಲ್ಲ ಕಡೆ ರಕ್ತ ಸಂಚಾರ ಆಯ್ತೇನೋ ಅನ್ನೋ ವಿಷಯ ಆಯ್ತು. ಓಕೆ, ನಮ್ಗೆ ಅದು ಫೀಲಿಂಗ್ ಆಗುತ್ತಲ್ಲ? ಅಯ್ಯೋ, ತುಂಬ ಫೀಲಿಂಗ್ ಆಗುತ್ತೆ. ಅಂದರೆ ಈ ಔಷಧಿಗಳಿಗಿಂತ ಇದು ಒಳ್ಳೇದು ಅಂತ ಅನ್ನಿಸ್ತಲ್ಲ? ಈ ಔಷಧಿಗಳು ತಗೊಂಡು ನರಳಕ್ಕಿಂತ ಬೆಳಗ್ಗೆ ಭರ್ತಿ ಆಗ್ತಾ ಇದೆ. ಅದ್ರ ಬದಲಿ ನಾವು ಇದನ್ನ ಉಪಯೋಗಿಸ್ತಿದ್ರೆ ಡೈಲಿ ನಮ್ಮ ಮೈಂಡ್ ಆರಾಮ ರಿಲೀಫು ಆಗುತ್ತೆ, ನಮ್ಮ ದೇಹನೂ ಚೆನ್ನಾಗಿದೆ. ಓಕೆ ಸರ್, ಥ್ಯಾಂಕ್ ಯು.